ವಿಜಯನಗರ ಜಿಲ್ಲೆ ಸುಕ್ಷೇತ್ರ ಮೈಲಾರದಲ್ಲಿ ಗರ್ಭಗುಡಿ ಪ್ರವೇಶ ವಿಚಾರಕ್ಕೆ ಗಲಾಟೆ ಆಗ್ಬಿಟ್ಟಿದೆ. ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ವೆಂಕಟಪ್ಪ ಒಡೆಯರ್ ನಡುವೆ ಗಲಾಟೆ ಆಗಿದೆ. ನಮ್ಮನ್ನ ದೇಗುಲದಿಂದ ಹೊರಹಾಕುವ ಹುನ್ನಾರ ಆಗಿದೆ ಅಂತ ವೆಂಕಟಪ್ಪ ಹೇಳ್ತಾ ಇದ್ದಾರೆ. ವಂಶ ಪಾರಂಪರ್ಯವಾಗಿ ಪೂಜಾ ಕಾರ್ಯಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ನಾವು ಮೂಲ ಗುರುಗಳು ವಂಶಸ್ಥರು ಸನ್ನಿಧಿಯಿಂದ ಹೊರಹಾಕದ್ ಸರಿಯಲ್ಲ ಅಂತ ಹೇಳ್ತಿದ್ದಾರೆ. ನಾವು ಮತ್ತೆ ಕಾನೂನು ಹೋರಾಟವನ್ನು ಮಾಡ್ತೇವೆ ಅಂತ ಧರ್ಮಕರ್ತ ವೆಂಕಪ್ಪಯ್ಯ ಹೇಳಿದ್ದಾರೆ. ವೆಂಕಟಪ್ಪ ಹಾಗೂ ಅವರ ಸಹೋದರ ಕುಟುಂಬದ ನಡುವೆ ವ್ಯಾಜ್ಯ ಇರೋ ಹಿನ್ನೆಲೆಯಲ್ಲಿ ಗರ್ಭಗುಡಿ ಪ್ರವೇಶ ಮಾಡಬಾರದು ಅಂತ ವಿಜಯನಗರ ಜಿಲ್ಲಾಧಿಕಾರಿಗಳ ಆದೇಶವೂ ಇದೆ. ನಮ್ಗೆ ಆದೇಶ ಗೊತ್ತಿಲ್ಲ, ನಾವು ಹೋಗ್ತೇವೆ ಅಂತ ವೆಂಕಟಪ್ಪ ಗಲಾಟೆ ಮಾಡಿಬಿಟ್ಟಿದ್ದಾರೆ. ಇದನ್ನ ತಡೆದ ಹಿಂದೂ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಹನುಮಂತಪ್ಪ ಈ ವೇಳೆ ಧಾರ್ಮಿಕ ದತ್ತಿ ಇಲಾಖೆ ಅಧಿಕಾರಿ ಮತ್ತು ವೆಂಕಪ್ಪಯ್ಯ ಒಡೆಯರ್ ನಡುವೆ ಗಲಾಟೆ ಆಗ್ಬಿಟ್ಟಿದೆ. ಆದೇಶ ಇದ್ರೂ ಕೂಡ ಅದೆಲ್ಲ ನನಗೆ ಗೊತ್ತಿಲ್ಲ, ನಾನು ಹೋಗ್ತೀನಿ, ಇದು ನಮಗೆ ಸೇರಿದ್ದು ಅಂತ ಅವ್ರು ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ಗಲಾಟೆ ಆಗಿದೆ. ಎಕ್ಸಿಕ್ಯೂಟಿವ್ ಆಫೀಸರ್ ಹನುಮಂತಪ್ಪ ಅಂತ ಹೇಳಿ ಅವರು ಈ ಬೆಳಗ್ಗೆ ನಮಗೆ ಒಳಗಡೆ ಇರ್ತಕ್ಕಂಥ ನಮ್ಮ ವಂಶಸ್ಥರಿಗೆ ಕೈ ಹಿಡಿದು ಹೇಳೋದು, ಇಲ್ಲಿ ಯಾರು ಇರ್ಕೊಡೋದು, ಜಿಲ್ಲಾಧಿಕಾರಿಗಳು ಆದೇಶ ಆಗಿದೆ ಅಂತ ಹೇಳಿ ಅವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ, ಯಾವಾಗ ಆದೇಶ ಮಾಡಿದ್ದಾರೆ ಅಂತ ನಮ್ಗೆ ಇವತ್ತಿಗೂ ಅಧಿಕೃತವಾಗಿ ಯಾವುದು ಬಂದಿಲ್ಲ. ನಾವು ಬೇರೆ ಗುರುಗಳಾಗಿ ಭಂಡಾರ ಹಚ್ಕೊಂತ ಇರ್ತಕ್ಕಂಥದ್ದು ಧಾರ್ಮಿಕ ಕಾರ್ಯಕ್ರಮ. ಅದೇ ಗುರುಗಳಿಗೆ ಇಲ್ಲಿ ಅಡ್ಮಿನಿಸ್ಟ್ರೇಷನ್ನಲ್ಲಿ ಹೆರಿಡಿಟರಿ ಟ್ರಸ್ಟಿ ಅಂತ ನಾನು ಇದ್ದೇನೆ. ಮೊನ್ನೆ ಜಿಲ್ಲಾಧಿಕಾರಿಗಳ ಆದೇಶದಂತೆ ಇದರ ಕರ್ತವ್ಯಗಳನ್ನು ನಾವು ನಿರ್ವಹಿಸ್ತಾ ಇದ್ದೇವೆ 2005ರಿಂದ. ಏನೇ ಇಲ್ಲಿ ಆದೇಶ ಮಾಡಿದ್ರು ಕೂಡ ಇಲ್ಲಿ ನಿರ್ಣಯ ತಗೊಂಡ ಮೇಲೆ ಆದೇಶಗಳು ಆಗ್ಬೇಕು. ಅದಕ್ಕೆ ಜಿಲ್ಲಾಧಿಕಾರಿಗಳು ಯಾವ ರೀತಿ ಆದೇಶ ಮಾಡಿದ್ದಾರೆ ಏನು ಏನ್ ಮಾಡಕ್ ಆಗಂಗಿಲ್ಲ. ಈಗ ನಾವು ಅಲ್ಲ ಹಿಂದೆಲ್ಲ ಹಿಂದೆಲ್ಲರೂ ಉಪವಾಸನೆ, ಮಕ್ಕಳು ಮರಿ ಗಂಡ ಹೆಂಡತಿ ಅತ್ತಿ ಮಗಳೆಲ್ಲರೂ ಉಪವಾಸ. ಇವಾಗ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಿದ್ದು. ಮೈಲಾರದಲ್ಲಿ ಗರ್ಭಗುಡಿ ಪ್ರವೇಶಕ್ಕೆ ಗಲಾಟೆ ಆಗ್ತಾ ಇರೋದು. ಈಗ ಜಿಲ್ಲಾಧಿಕಾರಿಗಳಿಂದ ಒಂದು ನೋಟಿಸ್ ಇದೆ, ಹೋಗಬಾರ್ದು ಅಂತ ಹೇಳ್ತಾ ಇದ್ರು. ಈ ನೋಟಿಸ್ ಬಗ್ಗೆ ಇವ್ರಿಗೆ ಗಮನಕ್ಕೆ ಇಲ್ಲ ಅಂತಂದ್ರೆ, ಅಂದರೆ ಇವ್ರ ಗಮನಕ್ಕೆ ತರದೇನೆ ನೋಟಿಸ್ ಇನ್ನು ಯಾರಿಗೆ ಕೊಟ್ಟಿದ್ದಾರೆ, ಆದೇಶ ಯಾರಿಗೆ ಮಾಡಿದ್ದಾರೆ, ಅಥವಾ ಏನು ಕನ್ಫ್ಯೂಷನ್ಸ್ ಆಗಿದೆ ಇಲ್ಲಿ ಅಂತ? ಖಂಡಿತವಾಗ್ಲೂ ನೀತಿ ಸುಕ್ಷೇತ್ರ ಐತಿಹಾಸಿಕ ಮೈಲಾರದಲ್ಲಿ ಏನು ಈ ರೀತಿಯಾದಂತಹ ಈ ಗಲಾಟೆ ಏನಾಯ್ತು, ಗಲಾಟೆ ಆದ ಬಳಿಕ ಕೆಲವೊಂದಿಷ್ಟು ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಕೂಡ ಆಯ್ತು. ವಂಶದಿಂದ ಸಾಕಷ್ಟು ವರ್ಷಗಳಿಂದ ಅಲ್ಲಿ ಪೂಜಾ ಪುನಸ್ಕಾರ ಮಾಡ್ಕೊಂಡು ಬರ್ತಾ ಇರುವಂತಹ ಪೂಜಾರಿಗಳಿಗೆ ಮತ್ತು ಮುಜರಾಯಿ ಇಲಾಖೆಯ ಅಧಿಕಾರಿಗಳ ಜಟಾಪಟಿ ವಿಚಾರಕ್ಕೆ ಸಾಕಷ್ಟು ಚರ್ಚೆ ಕೂಡ ಆಗ್ತಿದೆ ಅಂತ ಹೇಳ್ಬೋದು. ಹಲವು ಆದೇಶಗಳು ಕೂಡ ಇತ್ತು. ಈ ಆದೇಶಗಳನ್ನ ಇಟ್ಕೊಂಡು ಇದ್ರು ಕೂಡ ಅವರು ಒಳಗಡೆ ದೇವಸ್ಥಾನಕ್ಕೆ ಹೋಗ್ತಾರೆ, ಪೂಜೆ ಪುನಸ್ಕಾರದಲ್ಲಿ ಭಾಗಿಯಾಗ್ತಾರೆ ಅಂತ ಹೇಳ್ಬಿಟ್ಟು ಅವರ ಆರೋಪ ಕೂಡ ಇರುವಂತದ್ದು. ಇನ್ನು ಇವರ ಉದ್ದೇಶಗಳನ್ನ ಮುಜರಾಯಿ ಇಲಾಖೆಯವರು ಆರೋಪ ಮಾಡೋದಂದ್ರೆ, ಇಲ್ಲಿ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಗಲಾಟೆಗಳಾಗಿರ್ಬೋದು, ಈ ರೀತಿಯಾಗಿ ಮಾಡೋದ್ರಿಂದಾಗಿ ಅಲ್ಲಿ ಬೇರೆ ಯಾರ್ಯಾರೋ ಜನರನ್ನ ಕರ್ಸ್ಕೊಂಡು ಪೂಜೆಗಳು ಮಾಡ್ತಾರೆ. ಈ ರೀತಿಯಾಗಿ ಅವರಿಗೆ ಒಂದು ನೋಟಿಸ್ ಅನ್ನು ಕೂಡ ನಾವು ಜಾರಿಗೆ ಮಾಡಲಾಗಿತ್ತು, ಒಳಗಡೆ ಹೋಗದೆ ಇರುವ ರೀತಿಯಲ್ಲಿ. ಅದಾದ ಬಳಿಕ ಅವರು ಮತ್ತೆ ಅದೇ ರೀತಿಯಾಗಿ ಯಥಾಶಕ್ತಿ ಮುಂದುವರಿಸಿದ್ದಕ್ಕಾಗಿ ಜಿಲ್ಲಾಧಿಕಾರಿಗಳ ಮೂಲಕ ಒಂದು ಆದೇಶ ಕೂಡ ಮಾಡಲಾಗಿತ್ತು. ಇದರ ಜೊತೆಯಾಗಿ ಮುಜರಾಯಿ ಇಲಾಖೆಯವರು ಕೂಡ ಈ ಸಂದರ್ಭದಲ್ಲಿ ಭಾಗಿಯಾಗಿದ್ರು. ಇವರೆಲ್ಲರ ಏನು ವಂಶಪಾರಂಪರ ಧರ್ಮದ ಕರ್ತರು ಏನಿದ್ದಾರೆ ಇವರು ಕೂಡ ಇದರಲ್ಲಿ ಇದ್ರು. ಇವರು ಕುಟುಂಬಸ್ಥರು ಕೂಡ ಭಾಗಿಯಾಗ್ತಾ ಇದ್ರು. ಇವರ ಮಕ್ಕಳು ಮತ್ತು ಭಕ್ತಾದಿಗಳ ಕರೆದುಕೊಂಡು ಒಳಗಡೆ ಹೋಗಿ ಗರ್ಭಗುಡಿಯ ಪ್ರವೇಶ ಮಾಡ್ತಾರೆ. ಅಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳಾಗ್ತಾ ಇದೆ. ಇವೆಲ್ಲವನ್ನು ಆಗ್ಬಾರ್ದು ಅಂತ ಹೇಳ್ಬಿಟ್ಟು ಒಂದು ನೋಟಿಸ್ ಅನ್ನು ಕೂಡ ಬಿಡುಗಡೆ ಮಾಡಲಾಗಿತ್ತು. ಆದ್ರೆ ಈ ನೋಟಿಸ್ ಬಿಡುಗಡೆ ಮಾಡಿದ್ದು ಇವ್ರು ಯಾವ್ದಕ್ಕೂ ನಮಗೆ ಗಮನಕ್ಕೆ ಇಲ್ಲ. ಇದು ನಾವು ಗಮನಕ್ಕೆ ಇದ್ದರೆ ನಾವು ಈ ರೀತಿಯಾಗಿ ಮಾಡ್ತಾ ಇರ್ಲಿಲ್ಲ ಮತ್ತು ಗಲಾಟೆಗಳು ಕೂಡ ಆಗ್ತಾ ಇರ್ಲಿಲ್ಲ ಅಂತ ಹೇಳಿ ಪೂಜೆ ಮಾಡುವಂತ ಪೂಜಾರಿಗಳ ಮಾತಾಗಿರುವಂತದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸಿದ್ದು ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ದೌರ್ಜನ್ಯ ಮಾಡ್ತಾ ಇದಾರೆ ಅಧಿಕಾರಿಗಳು ಬಂದು ದೌರ್ಜನ್ಯ